ನಮಸ್ಕಾರ. ಜೀನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. 2023ನೇ ಸಾಲಿನ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯು ಶುಕ್ರವಾರದಂದು ಘೋಷಣೆಯಾಗಿದೆ. ಅತ್ಯುತ್ತಮ ಕನ್ನಡ ಚಿತ್ರ ಪ್ರಶಸ್ತಿಗೆ ಕಂದೀಲು ಚಿತ್ರ ಆಯ್ಕೆಯಾಗಿದೆ. ಮಹಿಳಾ ನಿರ್ದೇಶಕಿ ಯಶೋಧ ಪ್ರಕಾಶ್ ಕೊಟ್ಟುಕತ್ತೀರ ಈ ಚಿತ್ರವನ್ನು ನಿರ್ದೇಶಿಸಿದ್ದಾರೆ. ಕಂದೀಲು ಗ್ರಾಮವೊಂದರ ಕಥೆಯಾಗಿದ್ದು, ರೈತ ಹಾಗೂ ಆತನ ಕುಟುಂಬದ ಸುತ್ತ ಕತೆ ಹೆಣೆಯಲಾಗಿದೆ. ಅನೇಕ ಸವಾಲುಗಳ ನಡುವೆ ಬದುಕು ಎಷ್ಟು ಮಹತ್ವದ್ದು ಎಂಬುದನ್ನು ಅನೇಕ ಆಯಾಮಗಳಲ್ಲಿ ಈ ಚಿತ್ರ ವಿವರಿಸುತ್ತದೆ. ಬಾಲಿವುಡ್ನ ನಟ ಶಾರುಖ್ ಖಾನ್ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಲಭಿಸಿದೆ. ಜವಾನ್ ಚಿತ್ರದ ನಟನೆಗಾಗಿ ಶಾರುಖ್ ಅವರಿಗೆ ಈ ಪ್ರಶಸ್ತಿ ಲಭಿಸಿದೆ. ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ರಾಣಿ ಮುಖರ್ಜಿಗೆ ನೀಡಲಾಗಿದೆ. ಮಿಸ್ ಚಟರ್ಜಿ ವರ್ಸಸ್ ನಾರ್ವೆ ಈ ಚಿತ್ರದಲ್ಲಿನ ಅಭಿನಯಕ್ಕಾಗಿ ಈ ಪ್ರಶಸ್ತಿ ರಾಣಿ ಮುಖರ್ಜಿಯವರಿಗೆ ದೊರೆತಿದೆ. ಬೀದರ್ ಜಿಲ್ಲೆಯ ಬಿಜೆಪಿ ಶಾಸಕರು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರನ್ನು ಭೇಟಿ ಮಾಡಿದ್ದಾರೆ. ಬಸವ ಕಲ್ಯಾಣ ನಗರದಲ್ಲಿ ಜರುಗಲಿರುವ ರಂಭಾಪುರಿ ಜಗದ್ಗುರುಗಳ ದಸರಾ ದರ್ಬಾರ್ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ್ದಾರೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೂ ದಸರಾ ದರ್ಬಾರ್ ಕಾರ್ಯಕ್ರಮ ನಡೆಯಲಿದೆ. ಶಾಸಕರಾದ ಶೈಲೇಂದ್ರ ಬೆಲ್ಲದಾಳೆ, ಶರಣು ಸಲಗರ ಹಾಗೂ ಸಿದ್ದು ಪಾಟೀಲ್ ಕೇಂದ್ರ ಸಚಿವರನ್ನು ಭೇಟಿಯಾದ ಬಿಜೆಪಿ ಶಾಸಕರು. ವರನಟ ಡಾ ರಾಜ್ಕುಮಾರ್ ಅವರ ಸಹೋದರಿ ನಾಗಮ್ಮ ತಮಿಳುನಾಡಿನ ದೊಡ್ಡ ಗಾಜನೂರಿನಲ್ಲಿ ಶುಕ್ರವಾರದಂದು ನಿಧನರಾಗಿದ್ದಾರೆ. ಅವರಿಗೆ 94 ವರ್ಷ ವಯಸ್ಸಾಗಿತ್ತು. ನಾಗಮ್ಮ ಅವರಿಗೆ 5 ಪುತ್ರರು ಹಾಗೂ 4 ಪುತ್ರಿಯರು ಇದ್ದಾರೆ. ಮೃತರ ಅಂತ್ಯಕ್ರಿಯೆ ಇಂದು ನಡೆಯಲಿದೆ ಎಂದು ಕುಟುಂಬ ವರ್ಗ ತಿಳಿಸಿದೆ. ರಾಜ್ಕುಮಾರ್ ಅವರ ಮಗ ನಟ ಪುನೀತ್ ರಾಜ್ ನಿಧನರಾದ ಸುದ್ದಿಯನ್ನು ನಾಗಮ್ಮ ಅವರಿಗೆ ತಿಳಿಸಿಲ್ಲ ಎಂಬ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿತ್ತು. ಇಷ್ಟು ದಿನವಾದರೂ ಪುನೀತ್ ಮನೆಗೆ ಬಂದಿಲ್ಲ ಎಂದು ಆ ಹಿರಿಯ ಜೀವ ಕಾಯುತ್ತಿರುವುದಾಗಿ ವರದಿಗಳು ಕೂಡ ಪ್ರಕಟವಾಗಿದ್ದವು. ಭಾರತದ ಮೇಲೆ ಆರ್ಥಿಕ ಸುಂಕ ಹಾಗೂ ದಂಡವನ್ನು ವಿಧಿಸಿರುವ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಭಾರತದ ಆರ್ಥಿಕತೆಯನ್ನು ಟೀಕಿಸಿದ್ದಾರೆ. ಭಾರತದ ಎಕಾನಮಿ ಸತ್ತು ಹೋದ ಆರ್ಥಿಕತೆ, ಡೆಡ್ ಎಕಾನಮಿ ಎಂದು ಜರೆದಿದ್ದಾರೆ. ಭಾರತ ಹಾಗೂ ರಷ್ಯಾ ದೇಶಗಳು ಏನು ಮಾಡುತ್ತಿದೆ ಎಂಬುದರ ಬಗ್ಗೆ ನಾನು ತಲೆಕೆಡಿಸಿಕೊಳ್ಳುವುದಿಲ್ಲ. 2 ದೇಶಗಳ ಆರ್ಥಿಕತೆ ಸತ್ತು ಹೋದ ಆರ್ಥಿಕತೆ ಎಂದು ಟ್ರಂಪ್ ಅವರು ನಿಕೃಷ್ಟ ಪದವನ್ನು ಬಳಸಿದ್ದಾರೆ. ಟ್ರಂಪ್ ಹೇಳಿಕೆಗೆ ಆಕ್ರೋಶ ಸ್ಫೋಟವಾಗಿದೆ. ಮೈಸೂರಿನಲ್ಲಿ ದಸರಾ ಮಹೋತ್ಸವದ ಸಂಭ್ರಮ ಆಗಸ್ಟ್ 4ರಿಂದಲೇ ಆರಂಭವಾಗಲಿದೆ. ಅಂದು ದಸರಾ ಆನೆಗಳ ಮೊದಲ ತಂಡ ಮೈಸೂರಿಗೆ ಆಗಮಿಸಲಿದೆ. ನಿತ್ಯವೂ ನಡೆಯುವ ದಸರಾ ತಾಲೀಮಿನಿಂದಾಗಿ ಆನೆಗಳನ್ನು ಮೈಸೂರಿನ ಪ್ರಮುಖ ರಸ್ತೆಯಲ್ಲಿ ನೋಡುವ ಅವಕಾಶ ಮೈಸೂರಿನ ನಿವಾಸಿಗಳಿಗೆ ಸಿಗಲಿದೆ. ಆಗಸ್ಟ್ 4ರಂದು ಆನೆಗಳ ಮೊದಲ ತಂಡ ಮೈಸೂರಿಗೆ ಬರಲಿವೆ. ಗಜಪಯಣ ಕಾರ್ಯಕ್ರಮಕ್ಕೆ ಪೂರ್ವ ಸಿದ್ಧತೆ ನಡೆಯುತ್ತಿದೆ. ಅಂದು 14 ಆನೆಗಳು ಮೈಸೂರು ಅರಮನೆ ತಲುಪಲಿದೆ. ಈ 14 ಆನೆಗಳಿಗೆ ವಿಶೇಷ ಪೂಜೆ ನೆರವೇರಿಸಿ ಮೈಸೂರಿಗೆ ಬೀಳ್ಕೊಡಲಾಗುವುದು. ಮೈಸೂರು ಅರಮನೆಯ ಮುಂಭಾಗ ಈ ಆನೆಗಳಿಗೆ ಸಾಂಪ್ರದಾಯಿಕ ಸ್ವಾಗತ ನೀಡಲಾಗುವುದು. ವೀರನ ಹೊಸಹಳ್ಳಿಯಿಂದ ಈ ಆನೆಗಳು ಹೊರಡಲಿದ್ದು, ಆನೆಗಳು ಹೊರಡುವ ದಿನದ ಕಾರ್ಯಕ್ರಮಕ್ಕೆ ಬೃಹತ್ ವೇದಿಕೆ ವೀರನ ಹೊಸಹಳ್ಳಿಯಲ್ಲಿ ನಿರ್ಮಾಣವಾಗುತ್ತಿದೆ. ಗಜಪಯಣ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಚ್.ಸಿ. ಮಹದೇವಪ್ಪ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ಸಚಿವ ಸಂಪುಟದ ಸದಸ್ಯರು ಹಾಗೂ ಗಣ್ಯರು ಬರಲಿದ್ದಾರೆ. ನಾಗರಹೊಳೆ ಸಮೀಪವಿರುವ ವೀರನ ಹೊಸಹಳ್ಳಿಯಲ್ಲಿ ಗಜಪಯಣಕ್ಕೆ ಗಣ್ಯರು ಚಾಲನೆ ನೀಡಿದ ನಂತರ ಆನೆಗಳನ್ನು ಸುರಕ್ಷಿತವಾಗಿ ಲಾರಿಗಳಲ್ಲಿ ಮೈಸೂರಿಗೆ ಕರೆತರಲಾಗುವುದು. ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜೀನಿ ನ್ಯೂಸ್. ನಮಸ್ಕಾರ.